ನೋಡು, ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರ್ತವೆ ಹೋಗ್ತವೆ ಸರಿನಾ. ಈಗ ಅವನ್ನ ರಾಕೇಶ್ನ ಮರೆತ್ಬಿಡು. ಮರೆತ್ಬಿಟ್ಟು ಅವನ ಮುಂದೆ ನೀನು ಹೆಂಗ್ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕು ಅನ್ನೋದನ್ನ ನೀನು ಒಂದ್ಸಲ ಕಲ್ತ್ಕೊ ಸರಿನಾ. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬೇಡ. ನಾನಿದ್ದೀನಿ, ನಿನ್ಗೆ ಏನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡು ಸರಿನಾ. ನೋಡು, ನಿನಗೆ ಅಂತ ಸಪ್ರೇಟ್ ರೂಮ್ ಇರ್ತದೆ ಇಲ್ಲಿ. ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ಬಿಡು ಈ ಮನೇಲೇನೆ. ನಿನ್ ಮದ್ವೆನ ಒಳ್ಳೆ ಹುಡುಗನ ಜೊತೆ ಮಾಡ್ಸೋ ಜವಾಬ್ದಾರಿ ನಂದು ಸರಿನಾ. ಸರಿ ಅಕ್ಕ. ವಾವ್! ಮನೆ ಮಾತ್ರ ಎಷ್ಟು ದೊಡ್ಡದಾಗೈತೆ ಅಕ್ಕ. ನೀನೇ ತುಂಬಾ ಲಕ್ಕಿ ಅಂತ ಅನ್ನಿಸ್ತೈತೆ. ಎಷ್ಟು ದೊಡ್ಡ ಮನೇಲಿದ್ಯಾ. ಇಷ್ಟು ದೊಡ್ಡ ಮನೆ ಸೊಸೆ ಅಂತ ಹೇಳಿದ್ರೆ ವಾವ್! ಸೂಪರ್ ಅಕ್ಕ. ಈ ಮನೆ ಜವಾಬ್ದಾರಿ ಎಲ್ಲ ನಿಮ್ಗೆ ಕೊಟ್ಟೋರಂತೆ ಅಜ್ಜಿ ಹೇಳ್ತಾ ಇತ್ತು. ಹಂಗೇನಿಲ್ಲ, ಎಲ್ಲಾನು ಮೇಂಟೈನ್ ಮಾಡ್ತೀವಿ. ಆ, ನಾವು ಅತ್ತೆ ಎಲ್ಲ ಮೇಂಟೈನ್ ಮಾಡ್ತೀವಿ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಈ ಮನೇಲಿ. ಯಾವುದಕ್ಕೂ ನೀನು ಸಂಕೋಚ ಪಟ್ಕೋಬೇಡ ಸರಿನಾ. ನಾನಿದ್ದೀನಿ, ನಿನ್ಗೆ ಏನು ಬೇಕೋ ಕೇಳು, ಏನು ಬೇಕೋ ಇಸ್ಕೋ, ತಿನ್ನು, ಓಡಾಡು. ಆದಷ್ಟು ಬೇಗ ನಿಂಗೆ ಒಳ್ಳೆ ಹುಡ್ಕೋ ಜವಾಬ್ದಾರಿ ನಂದು. ಓ ಬಾವಾ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ರೀ, ನನ್ನ ತಂಗಿನ ಒಂದೆರಡು ದಿನ ಇಲ್ಲೇ ಇರಿಸ್ಕೊಳ್ಳೋಣ ಅಂತ ನನ್ನ ತಂಗಿನ ಕರ್ಕೊಂಡು ಬಂದೆ. ವಿಹಾನು ಹಠ ಮಾಡ್ದ, ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ಬಿಟ್ಬಿಟ್ಟು ಇವಳು ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀನಿ. ಇವಳಿಗೆ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ರೀ. ಹಾಗೆ ಅನ್ಕೊಂಡಿದ್ದೀನಿ ನಾನು. ಇಲ್ಲೇ ಯಾವುದಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಹುಡ್ಕೋಣ ರೀ. ಇದೇ ಊರಲ್ಲಿ ಯಾವುದೋ ಹುಡುಗನ ನೋಡೈತಂತೆ ಅಮ್ಮ. ನೋಡಬೇಕು ಒಂದ್ಸಲ ವಿಚಾರವೆಲ್ಲ ಮಾಡಿಬಿಟ್ಟು ನೋಡಿ. ಅಮ್ಮನ ಹತ್ರ ಫೋನ್ ಮಾಡಿ ಕೇಳೋ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಹಾ ಹಾ, ನಾನು ನೋಡ್ತೀನಿ ಬಿಡು, ನಾನು ನೋಡ್ತೀನಿ. ಚೆನ್ನಾಗಿರೋರೇ ಆಗಿರ್ಬೇಕು. ಮನೆ ಕಡೆ ಎಲ್ಲ ಚೆನ್ನಾಗಿದ್ರೆ ಬಹಳ ಉತ್ತಮ ಅಲ್ವಾ. ಹಾ, ಸರಿ ಸರಿ ಆಯ್ತು. ಸರಿ, ಬಾ ನೀನು ಒಳಗಡೆ. ಯಾಕೆ ನಿಮ್ಮ ಭಾವಂಗೆಲ್ಲ ಹೇಳಿದಿನಲ್ಲ, ಇವ್ರು ಎಲ್ಲನೂ ನೋಡ್ಕೊತಾರೆ ಸರಿನಾ. ಬಾ. ಬಾವಾ, ನಿಮ್ಗೆಲ್ಲ ನಾನು ಎಷ್ಟೊಂದು ಸಹಾಯ ಮಾಡಿದ್ದೀನಿ. ಹಾಂ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಾವಾ. ಪ್ಲೀಸ್ ನನಗೆ ಸಹಾಯ ಮಾಡಿ. ನನಗೆ ತುಂಬ ಚೆನ್ನಾಗಿರೋ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಿಸಿ ಆದಷ್ಟು ಬೇಗನೆ ಸರಿನಾ. ನೋಡು, ನಿಮ್ಮ ಅಕ್ಕನ ಹತ್ರ ಎಲ್ಲ ವಿಚಾರನೂ ಹೇಳಕ್ ಬರ್ಬೇಡ ಸರಿನಾ. ಸುಮ್ಮನೆ ನನ್ನ ಬಗ್ಗೆ ಅದು ಇದೆಲ್ಲ ಹೇಳಕ್ ಬರ್ಬೇಡ. ಅಯ್ಯೋ ಬಾವಾ, ನಾನೇನು ಹೇಳಿ, ನಾನಂತೂ ಏನು ಹೇಳಲ್ಲಪ್ಪ. ನೀವು ನನಗೆ ಸಹಾಯ ಮಾಡ್ತೀನಿ ಅಂತಾರೆ ನಾನು ಯಾಕೆ ಹೇಳಿ. ನಾನು ನಿಮಗೆ ಸಹಾಯ ಎಲ್ಲ ಮಾಡ್ತೀನಿ. ಸರಿ ಸರಿ ಆಯ್ತು. ಯಾರಾದರೂ ಅಣ್ಣನೋ ತಮ್ಮನೋ ಯಾರಾದರೂ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಬಾವ. ಇಷ್ಟು ದೊಡ್ಡ ಮನೇಲಿ ನಾನು ಬಂದಿರ್ತಾ ಇದ್ದೆ. ಇಷ್ಟು ದೊಡ್ಡ ಮನೆ ಅಂತಂದರೆ ಏನು ಸುಮ್ಮನೆನಾ ಹೇಳಿ ಅಲ್ವಾ. ನಮ್ಮ ಮನೆದಂತೂ ನಿಮ್ಮ ಮನೆ ಹಾಲಷ್ಟಾಗ್ಲೂ ಇಲ್ಲ. ನಮ್ಮ ಮನೆ ಅಷ್ಟು ಚಿಕ್ಕ ಮನೆ ನಮ್ದಂತೂ. ನಿಮ್ಮದು ನೋಡಿ ಬಾವ, ಎಷ್ಟು ದೊಡ್ಡ ಮನೆ, ಅರಮನೆ ಇದ್ದಂಗೆ ಐತೆ. ಈ ಮನೆಗೆ ಇರಕ್ಕೂ ಪುಣ್ಯ ಮಾಡಿರ್ಬೇಕು. ನಿಮ್ಮಿ ಹಾಂ, ಬಂದೆ ಅಕ್ಕ. ಇವಳು ಯಾಕೆ ಬಂದ್ಲು? ಒಂಟ್ರು ಪಿಂಟ್ರು ಸುಂಟ್ರು ಗಾಳಿ ಇವಳು. ಬಿಡು, ಇವಳೇನಾದ್ರೂ ವಿಹಾನನ ಎತ್ಕೊಂಡ್ಬಿಟ್ಟು ಬರ್ಬೇಕಾದ್ರೆ ಹೆಲ್ಪ್ ಮಾಡಿದ್ರಲ್ಲ, ಅದು ಇದು ಎಲ್ಲ ಏನಾದರೂ ನಾನು ಹೆಂಡ್ತಿಗೆ ಹೇಳ್ಬಿಟ್ರೆ ಮುಗೀತು ಕತೆ. ನನ್ನ ಕತೆನೂ ಮುಗೀತು, ಇವಳ ಕತೆನೂ ಮುಗೀತು, ಇಬ್ರು ಕತೆನೂ ಸರಿಯಾಗಿ ಮುಗೀತತೆ. ಬಿಡು, ಏನಾದರೂ ಮಾಡ್ಕೊಂಡು ಹೋಗ್ಲಿ. ನಾನು ತಾನೇ ಇನ್ನೇನು ಮಾಡೋಕ್ಕಾಗ್ತೈತೆ. ಇವಳೇ ಬಂದು ಇರ್ಸ್ಕೊಂಡಿರ್ಬೇಕಾದ್ರೇನೆ. ಅಬ್ಬಬ್ಬಬ್ಬ, ಇದ್ರೆ ಇಂಥ ಮನೆಗಿರ್ಬೇಕು. ಹಳ್ಳಿ ಮನೆ ಆದ್ರೂ ತುಂಬ ರಿಚ್ಚಾಗಿ ತುಂಬ ಚೆನ್ನಾಗೈತೆ ಮನೆ ಅಂತನೂ. ವಾವ್, ಎಷ್ಟು ಚೆನ್ನಾಗೈತೆ ಅಲ್ವಾ. ತುಂಬ ಇಷ್ಟ ಆಯಿತು ನನಗಂತೂ. ನಮ್ಮ ಅಕ್ಕಂಗೆ ಎಲ್ಲೋದ್ರೂ ಚೆನ್ನಾಗಿರೋ ಮನೆಯೇ ಸಿಗ್ತೈತೆ, ಆದರೆ ನನಗೆ ಎಲ್ಲೋದ್ರೂ ಕಿತ್ತೋಗಿರೋ ಮನೆಯೇ ಸಿಗ್ತೈತೆ. ನಾನಾದರೂ ನಮ್ಮ ಬಾವನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇದ್ದೆ. ನನ್ನ ಮಗ ರಾಕೇಶ್ ನನಗೆ ಕೈ ಕೊಡಲಿಲ್ಲ ಅಂದಿದ್ರು ನಾನು ತುಂಬ ಚೆನ್ನಾಗಿರ್ತಾ ಇದ್ದೆ. ಆದರೆ ಏನು ಮಾಡ್ತೀಯ, ನನ್ನ ಟೈಮೇ ಸರಿ ಇಲ್ಲ. ಈ ಮನೆಗಿರೋಕ್ಕೂ ಅದೃಷ್ಟ ಮಾಡಿರ್ಬೇಕಲ್ವಾ. ಹೋಗ್ಲಿ ಬಿಡು. ಇವ್ರ ಮನೆಗೂ ನಮ್ಮ ಬಾವಂಗೆ ತಮ್ಮನೋ ಅಣ್ಣನೋ ಯಾರಾದರೂ ಇರಬಾರ್ದಿತ್ತಾ. ನನ್ನೇ ಮದುವೆ ಮಾಡ್ಕೊಬಾರ್ದಾಗಿತ್ತಾ. ನಾನು ನಮ್ಮಕ್ಕ ಇಬ್ಬರೂ ಖುಷಿಯಾಗಿರ್ಬೋದಿತ್ತು. ಲೇ ನಿಮ್ಮಿ, ನೀನೇನೆ? ಏ ನೀನು ಯಾರೇ ಇವಳು? ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವಳು ಕಣಮ್ಮ ಬರ್ತಾ ಇದ್ಲು ಕಣಮ್ಮ. ಇವಳು ಕಾಲೇಜ್ಗೆ ಅಂತ ಫ್ರೆಂಡ್ ಏನಲ್ಲ, ಆದ್ರೂ ಗೊತ್ತಿರೋಳೆ ನೀನಿಯ. ನಾನು ಗೌರಿ ಅವರ ತಂಗಿ, ಗೌರಿ ಅಕ್ಕ, ನಮ್ಮ ಅಕ್ಕನೇ ಆಗಬೇಕು. ಇನ್ನೊಂದು 2 ದಿನ ಇರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದರು. ಹೋ, ಆ ಗೌರಿ ತಂಗಿನ ನೀನು? ನಾನಿನ್ ಯಾರೋ ಅನ್ಕೊಂಡೆ. ಎಷ್ಟು ದಿನ ನಾವೇ ನಿಮ್ಮ ಮುಖ ನೋಡಿರ್ಲಿಲ್ವಲ್ಲ, ಅದಕ್ಕೆ ನೀನು. ನಮ್ಗೂ ಏನು ಗೊತ್ತಿಲ್ಲ, ಸಂಬಂಧಗಳೆಲ್ಲ. ಎಂದನ ಒಂದಿನ ಬಂದಿದ್ರೆ ತಾನೇ ನಿಮ್ಮ ಮನೆಗೆ. ನಾವು ಒಂದಿನಕ್ಕೂ ಬಂದಿಲ್ಲ, ಈ ಕಡೆ ಬಂದಿಲ್ಲ, ಯಾ ಕಡೆಗೂ ಬಂದಿಲ್ಲ ನಾವಂತೂ. ಸರಿ ಸರಿ ಬಿಡು. ಏನು ಇಷ್ಟು ದಿನ ಇಲ್ದಿದ್ದು ಇವಾಗ ಸವಾರಿ ಹೊರಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಅಮ್ಮ ಏನೇ, ಸುಮ್ಮನಿರು. ಬರೋದು ಬಂದವಳೆ, ಇವಳಿಂದ ನಮಗೂ ಉಪಯೋಗ ಆಗ್ಬೋದು ಕಣಮ್ಮ. ಇವಳಂತರ ಹೆಂಗೆ ಅಂದರೆ, ಅವ್ರ ಅಕ್ಕನ ಅವಾಗೆ ಕಾಲೇಜಾಗಿದ್ದಾಗ ಬೈಕತ್ತಾ ಇದ್ಲು, ಅವಳೇ ಹೀರೋಯಿನ್ ಅಂತ ಮೆರಿತಾಳೆ ಹಂಗೆ ಹಿಂಗೆ ಅಂತ. ಒಂಚೂರು ನಾವು ಎತ್ತಿಕ್ ಇದು ಮಾಡಿಬಿಟ್ರೆ ಅವಾಗ ಸರಿ ಹೋಗ್ತೈತೆ, ಸರಿ ಹೋಗ್ತೈತೆ. ನೀನು ಸುಮ್ಮನಿರೋ ಕಣಮ್ಮ. ಬಂದರೆ ಬರಲಿ, ಏನಂತೆ ಅವಳನ್ನ ನಮ್ಮ ಕಡೆ ಹೇಳ್ಕೋಬೇಕಮ್ಮ. ಅಕ್ಕನ ಯಾರನ್ನ ತಂಗಿ ಬಿಟ್ಕೊಡ್ತಾರೇನೆ, ಯಾವಾಗೂ ಅಕ್ಕ ತಂಗಿಯರೇ ನಿನಗೆ ಜೊತೆಗಿರ್ತಾರೆ. ನಿನಗೇನು ಗೊತ್ತಾಗಕ್ಕಿಲ್ಲ, ನೀನು ಸುಮ್ಕಿರು. ನಿನಗೇನು ಗೊತ್ತಾಗಕ್ಕಿಲ್ಲ, ನೀನು ಸುಮ್ಕಿರು. ಮೊದಲು ಗಂಡಿನ ವಿಚಾರ ಏನಾಯಿತು ಅಂತ ಹೇಳ್ಬಿಟ್ಟು ವಿಚಾರಿಸೋಗು. ನಾನು ಅಷ್ಟು ಒಳಗಡೆ ಒಳತಾಗೆಲ್ಲ ಸಂದಾಗಿ ಮಾತಾಡ್ತೀನಿ. ಸರಿ ಹೇಳು, ಆಯ್ತು.
ನನ್ನ ಮಗಳು ಫ್ರೆಂಡು ಅಂತ ಇವಾಗೇ ನಿನಗೆ ಗೊತ್ತಾಗಿದ್ದು. ನನ್ನ ಸೊಸೆ ತಂಗಿ ಅನ್ನೋದಕ್ಕಿಂತ ನನ್ನ ಮಗಳು ಫ್ರೆಂಡು ಅಂತ ಸುಮ್ಕಿವ್ನಿ. ಇಲ್ಲ ಅಂತ ಹೇಳಿದ್ರೆ ನನಗೂ ಸಿಟ್ಟದ್ ಬಿಡೋದು. ನಿಮ್ಮ ಅಕ್ಕ ಏನು ಹೊಸಿ ಟಾರ್ಚರ್ ಕೊಡ್ತಾಳೆ ಅಂತ ಅನ್ಕೋಬಿಟ್ಟ. ಯಪ್ಪ ಯಪ್ಪ ಯಪ್ಪ, ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾಳೆ. ನಿಮ್ಮ ಅಕ್ಕ ಅಂತೂ ಸರಿ ಇಲ್ಲ, ಮನೆಯಾಳಿ ಇದ್ದಂಗೆ ನಿಮ್ಮ ಅಕ್ಕ ಅಂತೂ. ಹ್ಞೂ, ನೀನಾದರೂ ಒಳ್ಳೆಯವಳಾಗ್ಬಿಟ್ಟಿದ್ರೆ ಅಷ್ಟೇನಿಯೇ ಸಾಕು, ನಮ್ಗಿನ್ನೇನು ಬ್ಯಾರೆ ಬೇಕಿಲ್ಲ ಕಣವ. ಸರಿನೇ, ಈ ಮನೆಯಾಗ ನೀನು ಇಷ್ಟ ಬಂದಷ್ಟು ದಿನ, ಎಷ್ಟು ದಿನ ಬೇಕೋ ಅಷ್ಟು ದಿನ ಖುಷಿಯಾಗಿ ಇದ್ಬಿಡ್ಬೇಕು ಕಣವ. ಸರಿ ಆಯಿತು, ಇರ್ತೀನಿ. ನಾನು ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತಲೇ ಬಂದಿದ್ದೆ. ಅಕ್ಕ ಅದಕ್ಕೇನೆ ಕರ್ಕೊಂಡು ಬಂದಿದ್ದು. ನನಗೆ ಅಂತ ಹುಡುಗನ ಹುಡುಕ್ಬೇಕು, ಮಾಡಬೇಕು, ಮದುವೆ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೇನೆ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಿ ಅಂತಲೇ ಬಂದೆ. ನೀವು ನೋಡಿ, ನಿಮ್ಮ ಪ್ರೀತಿ ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ತಾ ಇದ್ದೀನಿ ಗೊತ್ತಾ. ನಮ್ಮ ಅಕ್ಕ ನಿಮ್ಮನ್ನೇನೆ ಅಯ್ಯೋ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಆದರೆ ನೀವು ನೋಡಿ ಎಷ್ಟು ಖುಷಿಯಾಗಿ ನಾನು ಮಾತಾಡಿಸ್ತೀರಾ. ನೀವು ಮಾತಾಡಿಸ್ತಿರೋದು ನೋಡಿ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಅಯ್ಯೋ ಮಗಳೇ, ನಾವ್ ಯಾಕಮ್ಮ ಬೇರೆ ಟಾರ್ಚರ್ ಕೊಡೋಣ. ನಮ್ಮಷ್ಟು ಒಳ್ಳೆರು ಇಡೀ ಊರಾಗೆ ನಿನಗೆ ಯಾರೂ ಇಲ್ಲ ಕಣವ. ಏನ್ ಮಾಡ್ತೀಯ, ಜನಗಳಿಗೆ ದುಡ್ಡಿರೋ ಅನ್ಕೊಂಡ್ರೆ ಸಹಿಸಕ್ಕಾಗಕ್ಕಿಲ್ಲ. ಅದಕ್ಕೆ ನೀನಿಯ ಹಂಗ ಆಡ್ತಾರಷ್ಟೇ. ನೀನಿಯ ಅಷ್ಟು ಬಿಟ್ರೆ ನೀನೂ ಇಲ್ಲ ಕಣವ. ಸರಿನಾ? ನನ್ನ ಮಗಳು ಹೆಂಗೋ ಜೊತೆಯಾಗವಳೆ, ಶಾನೆ ದಿನ ಆದ್ಮೇಲೆ ಸಿಕ್ಕಿದ್ದೀರಾ, ಮಾತಾಡ್ಕೊಳ್ಳಿ, ಆರಾಮಾಗಿ ಕುಂತ್ಕೊಂಡು ಮಾತಾಡ್ಕೊಳ್ಳಿ. ಏನೂ ಕೆಲಸ ಮಾಡ್ಬೇಡ ಕಣವ, ಅಡುಗೆ ಪಡಿಗೆ ಎಲ್ಲ ನೋಡ್ಕೊತೀನಿ. ಸರಿನಾ? ಆರಾಮಾಗಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ಬಿಟ್ಟು ಆರಾಮಾಗಿ ಹೋಗು. ಆಯ್ತು. ಹೆಂಗಿದೆಯೇ? ಚೆನ್ನಾಗಿದ್ಯಾ? ಅವಾಗ ಸಿಕ್ಕಿ ಎಷ್ಟು ವರ್ಷ ಆಯ್ತು, ಮತ್ತೆ ಸಿಗ್ಲೇ ಇಲ್ಲ ನೀನಂತನು. ಚೆನ್ನಾಗಿದ್ಯಾ ತಾನೇ? ಹೂ ಕಣೆ, ಚೆನ್ನಾಗಿದ್ದೀನಿ. ಸರಿ ಬಾ, ರೂಮಿಗೆ ಹೋಗೋಣ, ಮಾತಾಡೋಣ. ಹಾ ಬಾ ಹೋಗೋಣ. ಅಕ್ಕ, ಇವಳನ್ನ ಯಾರು ಅಂತ ಅನ್ಕೊಂಡೆ, ಇವಳು ನನ್ನ ಫ್ರೆಂಡೇ ಆಗ್ಬೇಕು ಇವಳು. ನಾನು ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ, ಕಾಲೇಜಾಗ ಇವಳು ನನ್ನ ಕ್ಲಾಸ್ಮೇಟೇನೇನೆ. ತುಂಬಾ ಒಳ್ಳೆಯವಳು ಗೊತ್ತಾಕ. ಈ ಮನೆಗೆ ಬಂದ್ಮೇಲೆ ಗೊತ್ತಾಗಿತ್ತು. ನೀನಂತ ಇವ್ರದ್ದು ಯಾವತ್ತು ಫೋಟೋ ತೋರಿಸಿಲ್ಲ, ಏನು ಮಾಡಿಲ್ವಲ್ಲ. ನನಗೂ ಗೊತ್ತೇ ಇರಲಿಲ್ಲ. ಈಗಲೇ ಗೊತ್ತಾಗಿದ್ದು ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಬಿಟ್ಟು. ನಾನು ಇವಾಗೆಲ್ಲ ಮಾತಾಡಿಸ್ತಾ ಇದ್ವಿ. ಇವಳು ಹೆಂಗ್ ಬರೋಳು ಗೊತ್ತಾ, ಅವ್ರಮ್ಮ ಚೆನ್ನಾಗಿ ರೆಡಿ ಮಾಡ್ಬಿಟ್ಟು ಕಳ್ಸೋರು ಯಾವಾಗ ನಾನು ಕಾಲೇಜ್ಗೆ. ಇವಳನ್ನ ನೋಡಿ ನಾವೆಲ್ಲ ಹುರ್ಕೊತಾ ಇದ್ವಿ. ಬಾಕ್ಸು ಅಷ್ಟೇ ಎಷ್ಟು ವೆರೈಟಿ ತರೋಳು ಗೊತ್ತಾಕ. ಊಟ ಅಷ್ಟೇ ಎಂತೆಂತ ಹೋಟ್ಲಾಗ ಊಟ ಮಾಡೋಳು ಗೊತ್ತಾಕ. ಇವಳು ನನಗೆ ಅವತ್ತಿಂದನೂ ಪರಿಚಯ. ಸರಿ ಬಾ ನಿಮ್ಮಿ, ಹೋಗೋಣ ರೂಮ್ಗೆ. ನಿಮ್ಮಿ, ಇವಳು ನೀನು ಅನ್ಕೊಂಡಂಗಿಲ್ಲ. ಇವಳು ದೊಡ್ಡ 420 ಇವಳು. ನೋಡು, ಸ್ವಲ್ಪ ಹುಷಾರಾಗಿರೋಳ ಹತ್ರ, ಜಾಸ್ತಿ ಇವಳ ಜೊತೆ ಎಲ್ಲ ಸೇರಕ್ಕೆ ಹೋಗ್ಬೇಡ. ಅಕ್ಕ, ನೀ ಸುಮ್ಮನೆ ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ. ತುಂಬಾ ಒಳ್ಳೆಯವರು ಕಣಕ್ಕ ಅವರು. ಈಗ ತಾನೇ ನಿಮ್ಮ ಹತ್ರ ನಾನು ಮಾತಾಡ್ಸಿದ್ರು. ಎಷ್ಟು ದಿನ ಬೇಕೋ ಅಷ್ಟು ದಿನ ಖುಷಿಯಾಗಿ ಮನೇಲಿ ಇರವ ಅಂತ ಹೇಳಿದ್ರು ಗೊತ್ತಾ. ನೀನೇನು 10 ಪೈಸದ ಕೆಲಸ ಮಾಡಬೇಡ, ನೀನಂತೂ ಖುಷಿಯಾಗಿ ನೆಮ್ಮದಿಯಾಗಿ ಇರ್ಬೇಕು ಈ ಮನೇಲೇನೆ ಅಂತ ಎಲ್ಲ ಹೇಳಿದ್ರು ಗೊತ್ತಾ. ನೀವೇನೇನೆ ಅವ್ರ ಬಗ್ಗೆ ಹೆಂಗೆಂಗೋ ಕೆಟ್ಟದಾಗ ಅರ್ಥ ಮಾಡ್ಕೊತೀರಾ. ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ. ನೋಡಕ್ಕ, ನೀನೇನೇ ಹೇಳು, ಇವರಂತೂ ತುಂಬ ಅಂದರೆ ತುಂಬ ಒಳ್ಳೆಯವರು. ನೀನು ಏನು ಬೇಕಾದರೂ ಅನ್ಕೋ, ಅಷ್ಟೇನೆ. ಸರಿ ಅಕ್ಕ, ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡ್ಬೇಕು ಸ್ವಲ್ಪ ಹೊತ್ತು. ನೋಡು ನಿಮ್ಮಿ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಅಕ್ಕ ಯಾವತ್ತೂ ನೀನು ಕೆಟ್ಟದಕ್ಕೆ ಅಂತ ಹೇಳ್ಬಿಟ್ಟು ಏನು ಹೇಳಲ್ಲ, ಎಲ್ಲ ನೀನು ಒಳ್ಳೇದಕ್ಕೆ ಅಂತಲೇ ಹೇಳ್ತಾ ಇದ್ದೀನಿ. ಓಕೆನಾ? ನೋಡು, ನೀನಂತೂ ಅವ್ರ ಜೊತೆ ಸೇರೋ ಸ್ವಲ್ಪ ಕಡಿಮೆ ಮಾಡ್ಕ. ಅವಳು ಕಂತ್ರಿ ಮೊದಲೇ, ಅವಳು ಸ್ವಲ್ಪ ದಿನಕ್ಕೆ ಗಂಡನ ಮನೆಗೆ ಹೋಗ್ತಾಳೆ. ಆಮೇಲೆ ನೀನಿಲ್ಲಿ ಏನು ಮಾಡ್ತೀಯಾ, ಆದಷ್ಟು ಬೇಗ ನಿನಗೆ ಒಳ್ಳೆ ಹುಡುಗನ ಹುಡುಕ್ಬೇಕು. ಈ ಊರಾಗ ನೀನು ತಗ್ಗಿ ಬಗ್ಗಿ ನಡಿಬೇಕು. ಯಾಕಂದರೆ ಈ ಊರಾಗಿರೋ ಹುಡುಗನ ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಅಮ್ಮ ಹೇಳ್ತಾ ಇತ್ತು. ಇನ್ನು ಯಾರು ಏನು ಅಂತ ಗೊತ್ತಿಲ್ಲ. ನೀನು ತಗ್ಗಿ ಬಗ್ಗಿ ನಡೆದ್ರೆ ಅವ್ರಿಗೂ ಇಷ್ಟ ಆಗ್ತೈತೆ. ಅಯ್ಯೋ ಅಕ್ಕ, ನೀನು ಸುಮ್ಮನೆ ಇರು, ಏನೇನೋ ಹೇಳ್ಬೇಡ. ನಿಮ್ಮನೆ ಎಷ್ಟು ಸೂಪರ್ ಆಗೈತೆ. ಒಂದು 4 ತಿಂಗಳು ಇದೇ ಮನೆ ಖುಷಿಯಾಗಿದ್ದು, ಆಮೇಲೆ ಮುಂದಿಂದೆಲ್ಲ ನೋಡ್ಕೊತೀನಿ. ನೀನು ಸುಮ್ಮನೆ ಇರಕ್ಕ ನೀನು. ನನ್ನ ತಂಗಿಗೆ ಬುದ್ಧಿ ಹೇಳೋರಿಗೆ ಫಸ್ಟ್ ಬುದ್ಧಿ ಇಲ್ಲ, ನನಗಂತೂ ಮೇಯ್ನ್ ಬುದ್ಧಿ ಇಲ್ಲ ಅಂತ ಅನ್ನಿಸ್ತೈತೆ. ನಾನು ಹೋಗಿ ಇವಳು ಬುದ್ಧಿ ಹೇಳಕ್ಕೆ ಹೋಗ್ತೀನಲ್ಲ, ಆದಷ್ಟು ಬೇಗ ಇವಳಿಗೊಂದು ಮದುವೆ ಮಾಡಿಬಿಟ್ಟು ಸುಮ್ಮನೆ ಕಳಿಸ್ಬಿಡ್ಬೇಕು. ಹಾಗೆ ನನ್ನ ಆದ್ಮಿನ ಫಸ್ಟ್ ಗಂಡನ ಮನೆಗೆ ಕಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ತಲೆನೋವಾಗ್ತೈತೆ. ಈ ಬಂಗಾರಮ್ಮ ಇವಳು ಇಷ್ಟು ಖುಷಿಯಾಗವರಲ್ಲ, ಏನು ವಿಚಾರ ಅಂತಲೇ ಗೊತ್ತಾಗಲಿಲ್ಲ. ಒಂದ್ಸಲ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರಬೇಕಿತ್ತು ನಾನು. ನೋಡೋಣ ಬಿಡು, ಆಮೇಲೆ ಒಂದ್ಸಲ ಹೋಗಿ ಅವ್ರಿಗೂ ಹೇಳ್ಬಿಟ್ಟು ಬರಬೇಕು. ಇಬ್ಬರು ಸಂಸಾರನೂ ಸರಿ ಮಾಡ್ದಂಗೆ ಆಗ್ತೈತೆ.